ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ದಿನಾಂಕ 30/12/2025 ಮಂಗಳವಾರದ ಈ ದಿನ ಏನು ಇನ್ನು 2 ದಿನ ಕಳೆದ್ರೆ, ಇನ್ನೊಂದು ದಿನ ಕಳೆದ್ರೆ ನಾವು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. 2026ರ ಬರುವಂತಹ ವರ್ಷ ಏನಿದೆ ಇದು ತುಲಾ ರಾಶಿಯವರಿಗೆ ಯಾವೆಲ್ಲ ಅವಕಾಶಗಳನ್ನು, ಅನುಕೂಲತೆಗಳನ್ನು, ಫಲಗಳನ್ನು ಹೊತ್ತು ತರ್ತಾ ಇದೆ. ಕಳೆದ ಸಂಚಿಕೆಯಲ್ಲಿ ಸಹ ನಾವು ಸಾಕಷ್ಟು ರಾಶಿಗೆ ಸಂಬಂಧಪಟ್ಟಂತೆ ವರ್ಷ ಭವಿಷ್ಯವನ್ನು ನೋಡಿದ್ವಿ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ತುಲಾ ರಾಶಿಯವರಿಗೆ ಸಂಬಂಧಪಟ್ಟಂತೆ 2026ರ ವರ್ಷ ಭವಿಷ್ಯ ಏನಿದೆ, ಪ್ರಮುಖವಾಗಿ 8 ಅಂಶಗಳಲ್ಲಿ ಏನಿದೆ ನೋಡ್ತಾ ಹೋಗೋಣ. ಈ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಡ್ತಾರೆ ಗುರುಜಿಗಳು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಖ್ಯಾತ ಜ್ಯೋತಿಷಿಗಳು, ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತು ತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆದಿತ್ಯಾಯ ಚ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿರ್ಭಾಷ ರಾಹುವೇ ಕೇತುವೇ ನಮಃ. ವೀಕ್ಷಕರೇ, ತುಲಾ ರಾಶಿಯವರು ಖಂಡಿತ ಈ ಒಂದು ಸಂಚಿಕೆಯನ್ನು ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ನೀವು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ಬೋದು ಅಥವಾ ನಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡ್ಬೋದು. ನಿಮಗೆ ಯಾವುದೇ ಸಮಸ್ಯೆಗಳಿದ್ರೂ ಸಹ ಅದನ್ನು ಸರಳ ಸುಲಭ ಪರಿಹಾರವಾಗಿ ಏನು ಮಾಡಬೇಕು ಅಂತ ಹೇಳಿ ಪರಿಹಾರಗಳನ್ನು ಗುರುಜಿಗಳು ಸಹ ತಿಳಿಸ್ಕೊಡ್ತಾರೆ. ಗುರುಜಿ, 2026ರ ಹೊಸ ವರ್ಷ ತುಲಾ ರಾಶಿಯವರಿಗೆ ಪ್ರಮುಖವಾಗಿ ಗ್ರಹ ಗೋಚಾರ ಯಾವ್ಯಾವ ರೀತಿಯಾಗಿ ನಡೀತಾ ಇದೆ, ಅದರಲ್ಲೂ ಪ್ರಮುಖ ಗ್ರಹ ಗೋಚಾರ ಅಂತ ಹೇಳಿ ನೋಡೋದಾದ್ರೆ ಏನೇನೆಲ್ಲ ಅಂಶಗಳು ಇದೆ ಅಂತ ಹೇಳಿ ಗುರುಜಿ. ನೋಡಿ, ಹೊಸ ವರ್ಷ ತಾವು ಹೇಳ್ದಂಗೆ 2 ದಿನದ ನಂತರ ಬಂದೇ ಬಿಡುತ್ತೆ. 2026 ತುಂಬ ಒಂದು ಖುಷಿಯಾದ ವಿಚಾರ. ಜನವರಿ 1ನೇ ತಾರೀಕಿಂದ ಡಿಸೆಂಬರ್ 31, 2026ವರೆಗೂ ಈ ಒಂದು ವರ್ಷ ಭವಿಷ್ಯ ಇರುವಂಥದ್ದು. ಈಗಿನ ಒಂದು ಜನರೇಷನ್ ಪ್ರಕಾರದಲ್ಲಿ ಗ್ರಿಗೋರಿಯನ್ ಕ್ಯಾಲೆಂಡರ್ ಪದ್ಧತಿ ಪ್ರಕಾರ ಜನವರಿ 1ನ ಹೊಸ ವರ್ಷವಾಗಿ ಆಚರಿಸುವಂಥ ಒಂದು ಪದ್ಧತಿ ಈಗಿರುವಂಥದ್ದು. ಹಿಂದೆ ನಮ್ಮ ಒಂದು ಹೊಸ ವರ್ಷ ಅಂತಂದರೆ ಯುಗಾದಿ ಹಬ್ಬಕ್ಕೆ ಹೊಸ ವರ್ಷ ಅಂತ ತಗೊತಿದ್ವಿ. ಅಂದರೆ ಸಂವತ್ಸರದ ವಿಚಾರವಾಗಿ ಈಗೂ ನಮ್ಮ ಜ್ಯೋತಿಷ್ ಶಾಸ್ತ್ರದ ಪ್ರಕಾರದಲ್ಲಿ ಹೊಸ ಸಂವತ್ಸರ ಅಂತಂದರೆ ಯುಗಾದಿ ಹಬ್ಬನೇ ಹೊಸ ವರ್ಷ ಅಂತ ನಾವು ತಗೊಳ್ಳುವಂಥದ್ದು. ಚೈತ್ರ ಮಾಸದಲ್ಲಿ ಬರುವಂಥ ಈ ಒಂದು ಹಬ್ಬ ಒಂದು ಶುಭ ಸಂಕೇತ. ಗಿಡ ಮರಗಳು ಚಿಗುರುವಂಥದ್ದು, ವಾತಾವರಣದಲ್ಲಿ ಬದಲಾವಣೆ ಆಗುವಂಥದ್ದು, ಹಬ್ಬಕ್ಕೆ ಹೊಸ ಬಟ್ಟೆ ಧರಿಸುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ಪಂಚಾಂಗ ಶ್ರವಣ ಮಾಡುವಂಥದ್ದು, ಈ ರೀತಿ ಹಲವಾರು ವಿಚಾರದಲ್ಲಿ ಹೊಸ ಸಂವತ್ಸರ ಹೊಸ ವರ್ಷಕ್ಕೆ ಇದಿರುವಂಥದ್ದು. ಆದರೆ ಜನರೇಷನ್ ಅನುಸಾರವಾಗಿ 1ನೇ ತಾರೀಕು ಪರಿಗಣಿಸ್ತಾ ಇದ್ದೀವಿ. ತುಲಾ ರಾಶಿಯವರಿಗೆ ಮೊದಲೇ ಅರ್ಧ ಭಾಗದಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಈ ವರ್ಷದಲ್ಲಿ ಮಾಡಿಕೊಳ್ಳಲು ಅಂತೂ ಸೂಚಿಸುವಂಥದ್ದು. ಯಾಕಂದರೆ ವರ್ಷದ ಮೊದಲ ಅರ್ಧ ಭಾಗದಲ್ಲಿ ನಿಮಗೆ ಮಾಡುವಷ್ಟು ಕೆಲಸ 2ನೇ ಹಂತದಲ್ಲಿ ಮುಗಿಯೋದಿಲ್ಲ, ಸ್ವಲ್ಪ ನಿಧಾನ ಆಗುವಂಥದ್ದು. ನೀವು ಬದಲಾವಣೆ ವಿಚಾರವಾಗಿ, ಗ್ರಹ ಗೋಚಾರದ ವಿಚಾರವಾಗಿ ಕೇಳಿದ್ರೆ ಡಿಸೆಂಬರ್ 7ನೇ ತಾರೀಕು ನಂತರ ರಾಹುಕೇತುವಿನ ಬದಲಾವಣೆ ಆಗುವಂಥದ್ದು. ನಿಮ್ಮ ರಾಶಿಯಿಂದ ಪಂಚಮ ಭಾವದಿಂದ ಚತುರ್ಥ ಭಾವಕ್ಕೆ ಬರುವಂಥದ್ದು ರಾಹುಕೇತುವಿನ ಬದಲಾವಣೆ. ಸೊ ಕೇತು ಗ್ರಹ ಕೂಡ ಲಾಭಸ್ಥಾನದಿಂದ ದಶಮ ಸ್ಥಾನಕ್ಕೆ ಹೋಗುವಂಥದ್ದು. ಸೊ ಗುರುವಿನ ಗುರು ಭಗವಾನರ ಬದಲಾವಣೆ ಅಂತ ಹೇಳ್ತೀವಿ. ಈಗ ಪ್ರಸ್ತುತ ಏನಿದೆ ಅಂತಂದರೆ ಗುರು ಭಗವಾನರು ನಿಮಗೆ ಗುರುಬಲದಲ್ಲಿ ಕೂತ್ಕೊಂಡಿದ್ದೀರಾ. ಜೂನ್ 2ನೇ ತಾರೀಕುವರೆಗೂ ಭಾಗ್ಯಸ್ಥಾನದಲ್ಲೇ ಗುರು ಇರುತ್ತೆ. ಜೂನ್ 2ನೇ ತಾರೀಕು ನಂತರ ದಶಮ ಸ್ಥಾನಕ್ಕೆ ಗುರು ಗೋಚಾರ ಆಗುವಂಥದ್ದು. ಪ್ರಮುಖವಾಗಿ ಜೂನ್ 2ನೇ ತಾರೀಕು ಗುರು ಗೋಚಾರ ಆದರೆ ಡಿಸೆಂಬರ್ 7ನೇ ತಾರೀಕು ರಾಹು ಕೇತುವಿನ ಬದಲಾವಣೆ ಆಗ್ತಿರುವಂಥದ್ದು. ಸೊ ರಾಹು, ಕೇತು, ಶನಿ, ಗುರು ಈ 4 ಗ್ರಹಗಳನ್ನು ಬಿಟ್ಟು ಸೂರ್ಯ, ಚಂದ್ರ, ಬುಧ, ಕುಜ ಈ 5 ಗ್ರಹಗಳ ಆಧಾರಿತವಾಗಿ ನಾವು ಮಾಸ ಭವಿಷ್ಯವನ್ನು ನೋಡ್ತೇವೆ. ವರ್ಷ ಭವಿಷ್ಯವನ್ನು ಇನ್ನು ಉಳಿದಂಥ 4 ಗ್ರಹಗಳ ಆಧಾರದ ಮೇಲೆ ನಾವು ಹೇಳುವಂಥದ್ದು ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಇದ್ದೇವೆ. ಸೊ ಈ ರೀತಿ ಗ್ರಹಗಳ ಒಂದು ಗೋಚಾರ ಬದಲಾವಣೆ 2026ರಲ್ಲಿ ತುಲಾ ರಾಶಿಯವರಿಗೆ ಆಗ್ತಾ ಇದೆ. ಗುರುಜಿ, ಇನ್ನು ಮುಂದುವರೆದು ನೋಡೋದಾದ್ರೆ ಶಿಕ್ಷಣ ಅಂತ ಹೇಳಿ ತಗೊಂಡಂತಹ ಸಂದರ್ಭದಲ್ಲಿ ತುಲಾ ರಾಶಿಯವರಿಗೆ 2026ರ ಹೊಸ ವರ್ಷ ಶಿಕ್ಷಣದಲ್ಲಿ ಯಾವೆಲ್ಲ ಅನುಕೂಲತೆಗಳಿದೆ, ಜೊತೆಗೆ ಗ್ರಹಗಳ ಪ್ರಭಾವ ಯಾವ ರೀತಿಯಾಗಿ ಜರುಗ್ತಾ ಇದೆ? ನೋಡಿ, ತುಲಾ ರಾಶಿಯವರ ಶಿಕ್ಷಣದ ವಿಚಾರವಾಗಿ ನೋಡೋದಾದರೆ ನೀವೇನಾದರೂ SSLC, PUC, ಡಿಗ್ರಿ, ಗ್ರ್ಯಾಜುಯೇಷನ್, ಪೋಸ್ಟ್ ಗ್ರ್ಯಾಜುಯೇಷನ್, PhD ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇದ್ದರೆ UPSC ಆಗಿರ್ಬೋದು, KPSC ಆಗಿರ್ಬೋದು, ಜೂನ್ 2ನೇ ತಾರೀಕುವರೆಗೂ ನಿಮಗೆ ತುಂಬ ಸಕ್ಸಸ್ ಸಿಗುತ್ತೆ. ಎಲ್ಲದರಲ್ಲೂ ದಿಗ್ವಿಜಯ ಪ್ರಾಪ್ತಿ ಆಗುತ್ತೆ. ಆದರೆ ಜೂನ್ 2ನೇ ತಾರೀಕು ನಂತರ ಗುರುಬಲ ಸ್ವಲ್ಪ ಕುಗ್ಗೋದು, ಗುರು ದಶಮ ಸ್ಥಾನಕ್ಕೆ ಬರೋದ್ರಿಂದ ವ್ಯಾವಹಾರಿಕವಾಗಿ ಜ್ಞಾನ ವೃದ್ಧಿ ಆಗುತ್ತೆ. ಶಿಕ್ಷಣದಲ್ಲಿ ಸ್ವಲ್ಪ ಸ್ಕೋರ್ಗಳು ಕಡಿಮೆ ಆಗುತ್ತೆ. ಅದು ಸಕಾರಾತ್ಮಕ ಅಂಶ. ವ್ಯಾವಹಾರಿಕ ಜ್ಞಾನ ದಶಮಸ್ಥ ಗುರುವಿಂದ ಬಂದರೆ 2ನೇ ತಾರೀಕು ಒಳಗಡೆ ಬರುವಂಥ ಪರೀಕ್ಷೆಗೆ ಸ್ವಲ್ಪ ಯಾವುದೇ ರೀತಿ ಅಷ್ಟೊಂದು ಪ್ರಯತ್ನ ಪಡಬೇಕಾಗಿಲ್ಲ. ಜೂನ್ 2ನೇ ತಾರೀಕು ನಂತರ ಬರುವಂಥ ಪರೀಕ್ಷೆಗಳಿಗೆ ಡಬಲ್ ಪ್ರಯತ್ನ ಪಡಬೇಕಾಗುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಜೂನ್ 2ನೇ ತಾರೀಕು ನಂತರ ಗುರುಬಲ ಸ್ವಲ್ಪ ಕುಗ್ಗೋದ್ರಿಂದ ದೇವರ ಸ್ತೋತ್ರ, ಗುರು ಸ್ತೋತ್ರ ಹೇಳುವಂಥದ್ದು,
ಅಥವಾ ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಬುಧ ಮತ್ತು ಗುರು ಅಂದರೆ ಶಿಕ್ಷಣದ ಬಗ್ಗೆ ಪ್ರಶ್ನೆ ತಾವು ಕೇಳಿದ್ರಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಗ್ರಹಗಳು ಗುರು ಮತ್ತು ಬುಧ ನಿಮ್ಮ ಮೂಲ ಜಾತಕದಲ್ಲಿ ಚೆನ್ನಾಗಿದ್ದರೆ ಜೂನ್ 2 ಅಂತಲ್ಲ, ವರ್ಷವಿಡೀ ನಿಮಗೆ ಆ ಒಂದು ಶಿಕ್ಷಣದ ವಿಚಾರದಲ್ಲಿ ಅನುಕೂಲತೆಗಳು ಹೆಚ್ಚಾಗಿ ಕಂಡುಬರುತ್ತೆ ತುಲಾರಾಶಿಯವರಿಗೆ. ಇನ್ನು ಮುಂದುವರೆದು ನೋಡೋದಾದ್ರೆ ಗುರುಜಿ, ಶಿಕ್ಷಣದ ನಂತರ ಮುಂದಿನ ಹಂತ ಏನಿರುತ್ತೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಗ್ರಹಗಳ ಪ್ರಭಾವ ತುಂಬ ಹೆಚ್ಚಾಗಿರುವಂಥದ್ದು ತುಲಾರಾಶಿಯವರಿಗೆ? ಜೂನ್ 2ನೇ ತಾರೀಕು ನಂತರ 10ನೇ ಮನೆಗೆ ಗುರು ಬರುವಂಥದ್ದು. ಸೊ ಇದು ನಿಮ್ಗೆ ಏನಾಗುತ್ತೆ, ಗುರುಬಲ ಕುಗ್ಗಿದ್ರು ಕೂಡ ನಿಮಗೆ ಜ್ಞಾನ ತರ್ಕಶಾಸ್ತ್ರ ಒಳ್ಳೇದು ಕೊಡುತ್ತೆ. ಅದರಲ್ಲೂ ಉದ್ಯೋಗದಲ್ಲಿ ಯಾರ್ಯಾರು ಮಾತಿನಿಂದ ಸಂಪಾದನೆ ಮಾಡ್ತಿದ್ದೀರಾ, ಅಂದರೆ ಒಂದು ಲಾಯರ್ ಆಗಿರ್ಬೋದು ಅಥವಾ ಟೀಚಿಂಗು, ಕನ್ಸಲ್ಟೆಂಟು, ವಕೀಲ ವೃತ್ತಿ, ವ್ಯಾಕರಣಶಾಸ್ತ್ರ, ವೇದಶಾಸ್ತ್ರ, ಈ ರೀತಿ ಒಂದು ವಾಕ್ಯದಿಂದ ಅವರು ಒಂದು ಪೊಸಿಷನ್ನ ಬರುವಂಥದ್ದು, ಒಂದು ಪೊಸಿಷನ್ನ ಸಿಗುವಂಥದ್ದು, ಅಂದರೆ ಅದರಿಂದ ಆದಾಯವನ್ನು ಪಡಿತಿರುವಂಥವರಿಗೆ ಈ ಒಂದು ಉದ್ಯೋಗದಲ್ಲಿ ಚೆನ್ನಾಗಿದೆ. ಜೂನ್ 2ನೇ ತಾರೀಕುವರೆಗೂ ತುಂಬ ಚೆನ್ನಾಗಿದೆ. ಮತ್ತು ಆದಷ್ಟು ವಿಚಾರದಲ್ಲಿ ಭಕ್ತಿಯಿಂದ ಒಂದು ತೀರ್ಥಯಾತ್ರೆಗಳನ್ನು ಮಾಡುವಂಥದ್ದು ಜಾಸ್ತಿ, ಸಾಮಾಜಿಕ ಕೆಲಸಕ್ಕೆ ಕೈ ಹಾಕುವಂಥದ್ದು ಉದ್ಯೋಗದಲ್ಲಿ, ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಬೆಲ್ಲ ಹಾಗೂ ಸಕ್ಕರೆ ಮತ್ತು ಸಿಹಿ ಪದಾರ್ಥದ ಉತ್ಪಾದನೆ ಮಾಡುವಂಥವರು, ಮತ್ತು ಯಾವುದೇ ಒಂದು ಅನ್ಯ ಭಾಷಿಕ ಸಂಬಂಧಪಟ್ಟಂಥ ಕಲಿಕೆಗೆ ಒಳ್ಳೆಯದಾಗುತ್ತೆ. ಸೊ ಅದರ ಜೊತೆಯಲ್ಲಿ ಈ ಉದ್ಯೋಗದ ವಿಚಾರದಲ್ಲಿ ಅಂದರೆ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಂಪ್ಲಾಯೀಸ್ ಯಾರಿರ್ತಾರೆ, ಉದ್ಯೋಗಗಳಿರುತ್ತೆ, ಅವರಿಗೆ ಹೆಚ್ಚು ಅನುಕೂಲತೆ ಸಿಗುತ್ತೆ. ಗುರು ಜೂನ್ 2ನೇ ತಾರೀಕು ನಂತರ ದಶಮ ಸ್ಥಾನಕ್ಕೆ ಬಂದಿರೋದ್ರಿಂದ ಪ್ರತಿಯೊಂದು ವಿಚಾರದಲ್ಲಿ ನಿಮಗೆ ಒಳ್ಳೆ ಅನುಕೂಲತೆನೇ ಆಗುತ್ತೆ. 10ನೇ ಮನೇಲಿ ಗುರು ಇದ್ರೆ ಏನಾಗುತ್ತೆ ಅಂದರೆ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಸಿಗುತ್ತೆ, ಒಳ್ಳೆ ಪೊಸಿಷನ್ ಸಿಗುತ್ತೆ, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ನಿಮಗೆ ಒಂದು ಜವಾಬ್ದಾರಿ ನೀಡಿ ಕೆಲಸಗಳನ್ನು ನೀಡುವಂಥದ್ದು, ಒಂದು ಹೊಸ ಜವಾಬ್ದಾರಿ ನೀಡಿ ಕೆಲಸ ನೀಡುವಂಥದ್ದು ಜೂನ್ 2ನೇ ತಾರೀಕು ನಂತರ ನಿಮ್ಮ ತುಲಾ ರಾಶಿಯವರಿಗೆ ಆಗುತ್ತೆ. ಓವರಾಲ್ ಆಗಿ ಹೇಳೋದಿಷ್ಟೇ, ಏನು ಒಂದು ಈ ಒಂದು 2026ರಲ್ಲಿ ಉದ್ಯೋಗದ ವಿಚಾರದಲ್ಲಿ ಮೊದಲ ಅರ್ಧ ಭಾಗ ನಿಮಗೆ ಎಕ್ಸಲೆಂಟ್ ಆಗಿರುತ್ತೆ, 2ನೇ ಅರ್ಧ ಭಾಗ ಕೂಡ ಒಳ್ಳೆ ಅವರೇಜ್ ಅಂತ ಹೇಳ್ತೀವಿ. ಆದರೆ ಹೊಸ ಜವಾಬ್ದಾರಿ, ಒಬ್ಬರಿಗೆ ಕೆಲವೊಂದು ಕೆಲಸ ಬದಲಾವಣೆಯಲ್ಲಿ ಹೊಸ ಜವಾಬ್ದಾರಿ ಕೊಟ್ಟಾಗ ಒಂದು ಖುಷಿಯಿಂದ ನಿರ್ವಹಣೆ ಮಾಡ್ತಾರೆ. ಆ ಥರ ಸದಾವಕಾಶ ತುಲಾ ರಾಶಿಯವರಿಗೆ 2026ರಲ್ಲಿ ಜರುಗುವಂಥದ್ದು ಉದ್ಯೋಗದ ವಿಚಾರವಾಗಿ. ಗುರುಜಿ, ಇನ್ನು ಜಾಬ್ ಎಂಟರ್ಪ್ರಿನರ್ ಅಂತ ಹೇಳಿ ತಗೊಂಡ್ರೆ ಸ್ವ ಉದ್ಯೋಗ ಅಂತ ಹೇಳಿ, ಇದರಲ್ಲಿ ಯಾವೆಲ್ಲ ಅನುಕೂಲತೆಗಳನ್ನು ತುಲಾ ರಾಶಿಯವರು 2026 ಹೊಸ ವರ್ಷದಲ್ಲಿ ಪಡೆದುಕೊಳ್ತಾ ಇದ್ದಾರೆ? ನೋಡಿ, ಎಂಟರ್ಪ್ರಿನರ್ಶಿಪ್ ಆಗಿರ್ಬೋದು, ಪ್ರೊಫೆಷನ್ ಆಗಿರ್ಬೋದು, ಇದಕ್ಕೆ ಸಮಸ್ತ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಕಾರಕನಾದ ಕರ್ಮಕಾರಕ ಗ್ರಹ ಶನೀಶ್ವರ ಅಂತ ಹೇಳ್ತೀವಿ. ಸೊ 6ನೇ ಮನೆಯಲ್ಲಿ ತುಲಾ ರಾಶಿಯವರಿಗೆ ಶನಿ ಯೋಗಕಾರಕನಾಗಿ 6ನೇ ಮನೇಲಿ ಕೂತ್ಕೊಂಡಿರುವಂಥದ್ದು. ಸೊ ಉದ್ಯೋಗದಲ್ಲಿ ವ್ಯಾಪಾರ ವಹಿವಾಟುಗಳಲ್ಲಿ ಇದು ಒಳ್ಳೆಯದನ್ನು ನೀಡುವುದು ಖಂಡಿತ. ಆದರೆ 6ನೇ ಮನೆ ಶನಿ ಸ್ವಲ್ಪ ಆರೋಗ್ಯ ಸಮಸ್ಯೆಗಳನ್ನು ಕೊಡ್ಬೋದು. 6ನೇ ಮನೆ ಪಾಪಸ್ಥಾನ ಆಗಿರೋದ್ರಿಂದ ಪಾಪಸ್ಥಾನದಲ್ಲಿ ಪಾಪ ಗ್ರಹಗಳು ಸ್ಥಿತವಾಗಿದ್ದರೆ ಒಳ್ಳೆ ಫಲಗಳನ್ನು ನೀಡ್ತಾರಂತೆ. ಸೊ ಅದರ ವಿಚಾರದಲ್ಲಿ ನಿಮಗೆ ಒಳ್ಳೆಯದೇ ಆಗುತ್ತೆ. ವ್ಯಾಪಾರ ವಹಿವಾಟುಗಳಲ್ಲಿ ವೃದ್ಧಿ ಆಗುತ್ತೆ 2026 ತುಲಾ ರಾಶಿಯವರಿಗೆ. ಅದರಲ್ಲೂ ವಿಶೇಷವಾಗಿ ಸ್ವಂತ ಬಟ್ಟೆ ಅಂಗಡಿ ಆಗಿರ್ಬೋದು, ರೇಷನ್ ಶಾಪು, ಸ್ಟೀಲ್ ಶಾಪು, ಮತ್ತು ಹೋಟೆಲ್ ಉದ್ಯಮ ಅಥವಾ ಕಮಿಷನ್ ಬಿಸ್ನೆಸ್, ಈ ರೀತಿ ಉದ್ಯಮಿಗಳಿಗೆ ತುಲಾ ರಾಶಿಯವರಿಗೆ 2026ರಲ್ಲಿ ಉದ್ಯಮ ತುಂಬ ಉನ್ನತ ಮಟ್ಟಕ್ಕೆ ಇರುವಂಥದ್ದು, ವ್ಯಾಪಾರ ವಹಿವಾಟುಗಳಲ್ಲಿ ಒಳ್ಳೆ ಅನುಕೂಲತೆ ಆಗುವಂಥದ್ದು. ಆದರೆ ಸ್ವಲ್ಪ ಮಟ್ಟಿಗೆ ಸಾಲಗಳು ಸ್ವಲ್ಪ ಜಾಸ್ತಿ ಆಗುತ್ತೆ ನಿಮ್ಮ ಬಿಸ್ನೆಸ್ ರಿಲೇಟೆಡ್. ಅದ್ರ ಬಗ್ಗೆ ಗಮನ ಹರಿಸಿದ್ರೆ, ಅದು ಬಿಟ್ಟರೆ ಬೇರೆ ಯಾವುದು ಅಂತ ದೊಡ್ಡ ಸಮಸ್ಯೆ ಉದ್ಯೋಗದಲ್ಲಿ ಅಂದರೆ ಉದ್ಯೋಗದಲ್ಲಿ ಬಿಸ್ನೆಸ್ ಎಂಟರ್ಪ್ರಿನರ್ಶಿಪ್ ಅಲ್ಲಿ ಇರುವಂಥದ್ದು. ಗುರುಜಿ, ಆರೋಗ್ಯ ವಿಚಾರಕ್ಕೆ ಬರೋಣ. ಈಗ ತುಲಾ ರಾಶಿಯವರಿಗೆ 2026 ಆರೋಗ್ಯ ಭವಿಷ್ಯ ಏನು, ಜೊತೆಗೆ ಏನು ಎಚ್ಚರಿಕೆಯನ್ನು ಅವರು ವಹಿಸಬೇಕು ಅಂತ ಹೇಳಿ? ನೋಡಿ, 2026ರಲ್ಲಿ ತುಲಾ ರಾಶಿಯವರಿಗೆ ಆರೋಗ್ಯದ ದೃಷ್ಟಿ ಒಟ್ಟಾರೆಯಾಗಿ ಅನುಕೂಲವಾಗಿರುತ್ತೆ. ಆದರೆ ನೀವು ದೈನಂದಿನ ದಿನಚರಿ ಜೀವನ ಶೈಲಿ ಬಗ್ಗೆ ಸ್ವಲ್ಪ ವಿಶೇಷವಾಗಿ ಗಮನ ಹರಿಸಬೇಕಾಗುತ್ತೆ. ಅದರಲ್ಲೂ ಮಾನಸಿಕ ಶಾಂತಿ ಮತ್ತು ದೈಹಿಕ ಸದೃಢತೆ ಎರಡು ಪ್ರಮುಖವಾಗಿರುವಂಥದ್ದು. ವರ್ಷದ ಆರಂಭದಲ್ಲಿ ಮೀನ ರಾಶಿಯಲ್ಲಿ ಶನಿ ಪ್ರಭಾವವು ನಿಮ್ಮ ದೇಹಕ್ಕೆ ಹೆಚ್ಚುವರಿ ವಿಶ್ರಾಂತಿ ನೀಡುವ ಅಗತ್ಯ ಇರುವಂಥದ್ದು. ವರ್ಷದ ಆರಂಭದಲ್ಲಿ ಏನು ನೀವು ಒತ್ತಡವನ್ನು ಅನುಭವಿಸ್ತೀರೋ, ಜೂನ್ ನಂತರ ಆ ಒತ್ತಡ ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ. ಮತ್ತು ಜೂನ್ ಕಳೆದ ನಂತರ ಆರೋಗ್ಯದಲ್ಲೂ ಕೂಡ ಸುಧಾರಣೆ ಆಗುತ್ತೆ. ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಆಗುವಂಥದ್ದು, ದಶಮಸ್ಥ ಗುರು ಜೂನ್ 2ನೇ ತಾರೀಕು ನಂತರ. ಅವಾಗೇನಾಗುತ್ತೆ, ಶಕ್ತಿಯ ಮಟ್ಟಗಳು ಹೆಚ್ಚಾಗುತ್ತೆ. ನಿಮ್ಮ ಆಹಾರ, ನಿದ್ರೆ ಮತ್ತು ವ್ಯಾಯಾಮ ಇದನ್ನು ನಿಯಮಿತವಾಗಿ ಗಮನ ಹರಿಸಬೇಕಾಗಿರುವಂಥದ್ದು. ಮತ್ತು ಮಾನಸಿಕ ಒತ್ತಡ ಸ್ವಲ್ಪ ಅನುಭವಿಸ್ತೀರಾ, ಅದಕ್ಕೆ ಧ್ಯಾನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಸಮಯ ಕಳೆಯುವಂಥದ್ದು ಪ್ರಯೋಜನಕಾರಿಯಾಗಿರುತ್ತೆ. ವರ್ಷದ ಮಧ್ಯಭಾಗದಲ್ಲಿ ಸಮತೋಲನ ಕಾಪಾಡಿಕೊಳ್ಳುವಂಥದ್ದು ವಿಶೇಷವಾಗಿ ಮುಖ್ಯವಾಗಿರುತ್ತೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳು ಕೂಡ ಸುಧಾರಣೆ
ಸುಧಾರಿಸುವ ಸಾಧ್ಯತೆ ಜಾಸ್ತಿ ಇದೆ. ಸಣ್ಣ ಪುಟ್ಟ ದೈನಂದಿನ ವಿಚಾರಗಳನ್ನು ನಿರ್ಲಕ್ಷಿಸಿದ್ರೆ ನಿಮ್ಮ ದಿನಚರಿನ ಸರಿಯಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ವರ್ಷದ ಕೊನೆಯಲ್ಲಿ ರಾಹುಕೇತುವಿನ ಬದಲಾವಣೆ ಕೂಡ ನಿಮಗೆ ಮಾನಸಿಕ ಸ್ಪಷ್ಟತೆಯನ್ನು ನೀಡುವಂಥದ್ದು. ವರ್ಷದ ಕೊನೆಯಲ್ಲಿ ನೀವು ಒಂದು ಸೆಕೆಂಡ್ ಹಾಫ್ ಅಂತ ಏನು ಹೇಳ್ತೀವಿ, ತುಲಾ ರಾಶಿಯವರು ಶಕ್ತಿಯುತ ಸಮತೋಲನವನ್ನು ಅನುಭವಿಸ್ತೀರಾ. ಒಟ್ಟಾರೆಯಾಗಿ ಈ ವರ್ಷದಲ್ಲಿ ಆರೋಗ್ಯದಲ್ಲಿ ಮೇನ್ ಏನ್ ಬೇಕಂದ್ರೆ ಸ್ಥಿರತೆ ಕಾಣಿಸ್ತಾ ಇದೆ ಮತ್ತು ಸುಧಾರಣೆ ಕೂಡ, ಅಂದ್ರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಿಗೆ ಸುಧಾರಣೆ ಕೂಡ ಒಂದು ತುಲಾ ರಾಶಿಯವರಿಗೆ 2026ರಲ್ಲಿ ಜರುಗುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾ ರಾಶಿಯವರು ಯಾವ ರೀತಿಯಾದಂಥ ಎಚ್ಚರಿಕೆಯನ್ನು ವಹಿಸಬೇಕು, ಜೊತೆಗೆ 2026 ವರ್ಷ ಆರೋಗ್ಯ ಭವಿಷ್ಯ ಹೇಗಿದೆ ಅಂತ ಹೇಳಿ ತಿಳಿದುಕೊಂಡಿದ್ದೀರಾ. ಹಣಕಾಸಿನ ವಿಚಾರವನ್ನು ತಗೊಳ್ಳೋಣ. ಯಾಕಂದರೆ ಇಂದಿನ ದಿನಮಾನದಲ್ಲಿ ಹಣಕಾಸು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅವರ ದಿನನಿತ್ಯ ಜೀವನದಲ್ಲಿ ಬಹಳ ಒಂದು ಅವಶ್ಯಕವಾಗಿರುವಂಥದ್ದು. ಈ ನಿಟ್ಟಿನಲ್ಲಿ 2026 ವರ್ಷ ಭವಿಷ್ಯ ತುಲಾ ರಾಶಿಯವರಿಗೆ ಹಣಕಾಸಿನ ಭವಿಷ್ಯ ಹೇಗಿದೆ ನೋಡ್ತಾ ಹೋಗೋಣ. ಗುರುಜಿ, ಅದರ ಒಂದು ಆಧಾರದ ಮೇಲೆ ಹಣಕಾಸಿನ ಭವಿಷ್ಯವನ್ನು ನೋಡ್ತಾ ಗ್ರಹಗಳ ಪ್ರಭಾವ ಎಷ್ಟು ಮಟ್ಟಿಗೆ ಬೀರ್ತಾ ಇದೆ ನೋಡಿ. ಹಣಕಾಸು ವಿಚಾರದಲ್ಲಿ ತುಲಾ ರಾಶಿಯವರಿಗೆ ಲಾಭಕಾರಿಯಾಗಿದೆ. ನಿಮ್ಮ ಹಣಕಾಸಿನ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸಲು ಈ ವರ್ಷ ನಿಮಗೆ ಸಾಧ್ಯವಾಗುತ್ತೆ. ಜೂನ್ 2026 ನಂತರ ಗುರುವಿನ ಪ್ರಭಾವ ಇರೋದ್ರಿಂದ ಒಳ್ಳೆಯ ಒಂದು ಗೋಚಾರ, ದಶಮಸ್ಥ ಗುರು ಒಳ್ಳೆಯದನ್ನೇ ಕೊಡುತ್ತೆ. ಹಣಕಾಸಿನಲ್ಲಿ ಆದಾಯ ಮತ್ತು ಐಷಾರಾಮಿ ಸಂಗಮವನ್ನು ನಿಮಗೆ ಸೃಷ್ಟಿಸುತ್ತೆ. ಆದಾಯ ಬೆಳವಣಿಗೆಯಲ್ಲಿ ಹೊಸ ಅವಕಾಶಗಳು ಉದ್ಭವಿಸುತ್ತೆ 2026ರಲ್ಲಿ. ಮತ್ತು ಹಿಂದಿನ ಪ್ರಯತ್ನಗಳು, ಅಂದರೆ ನೀವೇನು 2025ರಲ್ಲಿ ಏನೋ ಒಂದು ಪ್ರಾಜೆಕ್ಟ್ ವಿಚಾರವಾಗಿ ಏನೋ ಒಂದು ಎಫರ್ಟ್ ಹಾಕಿದರೆ ಅದು ಫೈನಾನ್ಷಿಯಲಿ ಆಗಿ ಕನ್ವರ್ಷನ್ಸ್ ಆಗುತ್ತೆ. ನಿಮ್ಮ ವೆಚ್ಚಗಳು ಉಳಿತಾಯದ ನಡುವೆ ನಿಮಗೆ ಸರಿಯಾದ ಸಮತೋಲನವನ್ನು ಕಾಯ್ದುಕೊಂಡ್ರೆ ವರ್ಷದ ಅಂತ್ಯದ ವೇಳೆಗೆ ನಿಮಗೆ ಉತ್ತಮ ಆರ್ಥಿಕ ಶಕ್ತಿ ನಿರ್ಮಾಣವಾಗುತ್ತೆ. ವರ್ಷವಿಡೀ ಮೀನರಾಶಿಯಲ್ಲಿ ಶನಿ ಸ್ಥಿತವಾಗಿರೋದ್ರಿಂದ ಶಿಸ್ತು ಜವಾಬ್ದಾರಿಯೊಂದಿಗೆ ಮುಂದುವರಿಸಲು ನಿಮಗೆ ಅನುವು ಮಾಡಿಕೊಡುತ್ತೆ. ಮತ್ತು ಹೂಡಿಕೆಯಲ್ಲಿ ಆಸಕ್ತಿ ಹೊಂದಿರುವವರಿಗೆ ಈ ವರ್ಷ ಸರಿಯಾದ ಅವಕಾಶ ಕೂಡ ಸಿಗುತ್ತೆ. ಮತ್ತು ನೀವು ಚಿಂತನಶೀಲರಾಗಿ ನಿರ್ಧಾರ ತೆಗೆದುಕೊಂಡ್ರೆ ಅಕ್ಟೋಬರ್ ನಂತರ ಆರ್ಥಿಕ ನಿರ್ಧಾರಗಳಲ್ಲಿ ಹೆಚ್ಚು ಸ್ಪಷ್ಟತೆ ಸಿಗುತ್ತೆ. ಕುಟುಂಬದಿಂದ ವಿಶೇಷವಾಗಿ ನಾವೇನು ಫ್ಯಾಮಿಲಿ ಸಪೋರ್ಟ್ ಅಂತ ಹೇಳ್ತೀವಲ್ಲ, ಈ ವರ್ಷ ತುಲಾ ರಾಶಿಯವರಿಗೆ ಲಭಿಸುತ್ತೆ. ಅಂದರೆ ಆರ್ಥಿಕವಾಗಿ ನಿಮ್ಮ ಯೋಜನೆಗಳನ್ನು ಪೂರೈಸಲು ಇದು ಸಹಾಯ ಆಗುತ್ತೆ. ನೀವೇನಾದ್ರು ವ್ಯವಹಾರದಲ್ಲಿದ್ದರೆ ಡಿಸೆಂಬರ್ 2026 ಸುಮಾರಿಗೆ ರಾಹುಕೇತುವಿನ ಸಂಚಾರದಿಂದಾಗಿ ಆದ್ಯತೆಗಳಲ್ಲಿ ಬದಲಾವಣೆಯೊಂದಿಗೆ ಲಾಭದ ನಿರೀಕ್ಷೆಗಳು ನಿಮಗೆ ಹೊರಹೊಮ್ಮುತ್ತೆ. ಒಟ್ಟಾರೆಯಾಗಿ ಈ ಅವಧಿಯು ಆರ್ಥಿಕ ದೃಷ್ಟಿಯಿಂದ, ಹಣಕಾಸಿನ ದೃಷ್ಟಿಯಿಂದ ಸಕಾರಾತ್ಮಕವಾಗಿರುವಂಥದ್ದು. ನಿಮ್ಮ ಯೋಜನೆಗಳು ಕ್ರಮೇಣವಾಗಿ ಯಶಸ್ವಿಯಾಗಿ ಈ ವರ್ಷ ನಿಮಗೆ ಆರ್ಥಿಕ ನೆಲೆಯನ್ನು ಬಲಪಡಿಸುವಲ್ಲಿ ನೀವು ಖಂಡಿತ ಯಶಸ್ವಿ ಆಗ್ತೀರಾ. ಗುರುಜಿ, ಸಂಬಂಧಗಳ ವಿಚಾರಕ್ಕೆ ಬರೋಣ. ದಾಂಪತ್ಯ ಆಗಿರ್ಬೋದು, ಮದುವೆ, ಪ್ರೀತಿ, ಪ್ರೇಮ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಲಾ ರಾಶಿಯವರು ಈ ವರ್ಷ 2026 ವರ್ಷದಲ್ಲಿ ಯಾವೆಲ್ಲ ಉತ್ತಮ ಫಲಗಳನ್ನು ಪಡ್ಕೊಳ್ತಾ ಇದ್ದಾರೆ ನೋಡಿ. 2026 ಆರಂಭದಲ್ಲಿ ನಿಮಗೆ ವೈವಾಹಿಕ ಜೀವನ ಸ್ವಲ್ಪ ಒತ್ತಡ ಉಂಟಾಗಬಹುದು. ಈ ಸಮಯದಲ್ಲಿ ನಿಮಗೆ ನಿಮ್ಮ ಸಂಗಾತಿಯೊಂದು ಹೊಂದಾಣಿಕೆ ಮಾಡಿಕೊಳ್ಳಲು ಸ್ವಲ್ಪ ಪ್ರಯತ್ನಿಸಿ. ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ನಿರ್ಲಕ್ಷಿಸಿ. ಇದಲ್ದಿರ ನಿಮಗೆ ಹೆಚ್ಚು ಕೋಪ ಇರುವಂಥದ್ದು ಜಾಸ್ತಿ ಆಗುತ್ತೆ ಈ ವರ್ಷದಲ್ಲಿ. ಈ ಅವಧಿಯಲ್ಲಿ ಸ್ವಲ್ಪ ತಾಳ್ಮೆ ನಿಮ್ಮ ಪರೀಕ್ಷೆ ಆಗಲಿದೆ. ಸಂದರ್ಭಗಳು ಸುಧಾರಿಸುವಂಥದ್ದು ಸ್ವಲ್ಪ ಸಂಯಮದಿಂದ ಕಾಯಿರಿ. ವೈವಾಹಿಕ ಜೀವನದಲ್ಲಿ ಸಾಮರಸ್ಯದ ಪರಿಸ್ಥಿತಿ ಜಾಸ್ತಿ ಚೆನ್ನಾಗಿರುತ್ತೆ. ನಿಮ್ಮಿಬ್ಬರ ನಡುವೆ ಉತ್ತಮ ತಿಳುವಳಿಕೆ ಇರಬಹುದು. ಮತ್ತು ಮಕ್ಕಳ ಆರೋಗ್ಯ ಉತ್ತಮವಾಗಿರುತ್ತೆ, ಹೆಚ್ಚು ಶಕ್ತಿಶಾಲಿಯಾಗಿರ್ತಾರೆ. ಒಟ್ಟಾರೆ ಈ ವರ್ಷ ನಿಮ್ಮ ಸಂಗಾತಿ ಮತ್ತು ನಿಮ್ಮ ಮಕ್ಕಳೊಂದಿಗೆ ಖುಷಿ ವಿಚಾರ ಅಂದರೆ ನೀವು ಪ್ರವಾಸಕ್ಕೆ ಹೋಗುವಂಥದ್ದು. ಇದರೊಂದಿಗೆ ನಿಮ್ಮ ನಡುವೆ ಏಕತೆ, ಪ್ರೀತಿ ಮತ್ತು ಸಾಮರಸ್ಯ ಸಂಬಂಧಗಳಲ್ಲಿ ಬೆಸಗೊಳ್ಳುತ್ತೆ. ಅದೇ ರೀತಿ ಇದ್ರ ಮೂಲಕ ಪರಸ್ಪರ ಏನೇ ಒಂದು ದೂರ ಇದ್ರೂ ಕೂಡ ವೈವಾಹಿಕ ಜೀವನದಲ್ಲಿ ತುಂಬ ಚೆನ್ನಾಗಿ ಜರುಗುವಂಥದ್ದು. ಸಂಬಂಧಗಳಲ್ಲಿ ಯಾರ್ಯಾರು ಮದುವೆ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಾ, ನಿಮಗೆ ಮೊದಲನೇ ಅರ್ಧ ಭಾಗದಲ್ಲಿ ಮದುವೆ ನಿಶ್ಚಯವಾಗುವಂಥದ್ದು. ಅದರಲ್ಲಿ ವಿಶೇಷವಾಗಿ ಯಾರೋ ಒಂದು ಪ್ರೇಮ ವಿವಾಹ ವಿಚಾರದಲ್ಲಿ ಕೂಡ ನಿಮಗೆ ಅನುಕೂಲತೆಗಳು ಈ ವರ್ಷ ಜರುಗುತ್ತೆ. ಗುರುಜಿ, ಇನ್ನು ಸುಖ ದಾಂಪತ್ಯ ಅಂತ ಹೇಳಿ ತಗೊಂಡಾಗ ಗ್ರಹಗತಿಗಳು ಯಾವ ರೀತಿಯಾಗಿದೆ, ಅದರ ಒಂದು ಫಲಾಫಲಗಳು ಏನೇನು ಗುರುಜಿ ತುಲಾ ರಾಶಿಯವರಿಗೆ? ಸುಖ ದಾಂಪತ್ಯ ಪ್ರೇಮ ಜೀವನದ ವಿಷಯಗಳಲ್ಲಿ ಅನುಕೂಲ ಮತ್ತು ಪ್ರೋತ್ಸಾಹದಾಯಕವಾಗಿರುವಂಥ ವರ್ಷ 2026. ಭಾವನಾತ್ಮಕ ಸ್ಥಿರತೆ, ತಿಳುವಳಿಕೆಯೊಂದಿಗೆ ಸಂಬಂಧಗಳು ಮುಂದಕ್ಕೆ ಸಾಗಿಸಲು ಈ ವರ್ಷ ಸಹಾಯಕಾರಿಯಾಗುತ್ತೆ. ಜೂನ್ 2026 ನಂತರ ಗುರುವಿನ ಪ್ರಭಾವ ದಶಮ ಸ್ಥಾನದಲ್ಲಿ ಬರೋದರಿಂದ ಭಾವನಾತ್ಮಕ ತಿಳುವಳಿಕೆಗಳು ಬಲಪಡಿಸುತ್ತೆ. ಪರಸ್ಪರ ಗೌರವ, ನಂಬಿಕೆ ಮತ್ತು ಸಂಭಾವನೆ ಸಂಬಂಧಗಳು ಬಲಪಡಿಸುತ್ತೆ. ಅಸ್ತಿತ್ವದಲ್ಲಿರುವ ಯಾವುದೇ ತಪ್ಪು ಗ್ರಹಿಕೆಗಳು ಪರಿಹಾರ ಮಾಡಿಕೊಳ್ಳಲು ನಿಮಗೆ ಹೊಸ ಒಂದು ಆರಂಭ ಈ ವರ್ಷ ಕೊಡುತ್ತೆ.
ವರ್ಷವಿಡೀ ಮೀನರಾಶಿಯಲ್ಲಿ ಶನಿ ಸ್ಥಿತವಾಗಿರೋದ್ರಿಂದ ಸಂಬಂಧಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಜವಾಬ್ದಾರಿ ಮತ್ತು ಪ್ರಬುದ್ಧತೆಯನ್ನು ಕೊಡುವಂಥದ್ದು ಈ ವರ್ಷ ಅವಿವಾಹಿತರಿಗೆ ಉತ್ತಮ ವರ್ಷ ಸಾಬೀತುಪಡಿಸಲಾಗಿದೆ. ಒಂದು ಒಳ್ಳೆಯ ಇದು ಅಂತ ಸಾಬೀತಾಗುತ್ತೆ. ವಿವಾಹದ ಅವಕಾಶಗಳು ಹೆಚ್ಚಾಗಿರುತ್ತೆ. ಮತ್ತು ತಾವು ಕೇಳಿದಂಗೆ ಸಂತಾನದ ವಿಚಾರವಾಗಿ ಸುಖ ದಾಂಪತ್ಯದ ವಿಚಾರದಲ್ಲಿ ವರ್ಷದ ಆರಂಭದಲ್ಲೇ ಈ ಒಂದು ತುಲಾರಾಶಿಯವರಿಗೆ ಗುರುಬಲ ಬರೋದ್ರಿಂದ ಜೂನ್ ವರೆಗೂ ಅನುಕೂಲತೆಗಳು ಹೆಚ್ಚಾಗಿದೆ. ತದನಂತರ ಸ್ವಲ್ಪ ನಿಧಾನ ಆಗುತ್ತೆ. ಆದರೂ ಕೂಡ ದಶಮಸ್ಥ ಗುರು ನಿಮಗೆ ರಾಜಯೋಗದ ಒಂದು ಸಂತಾನ ನೀಡುವಂಥದ್ದು, ಅಂದರೆ ಒಳ್ಳೆಯ ಸಂತಾನ ನೀಡುವಂಥದ್ದು. ನಿಧಾನ ಆದರೂ ಪ್ರಧಾನವಾಗಿ ಒಳ್ಳೆಯ ಒಂದು ವಿಚಾರದಲ್ಲಿ ಆಗುವಂಥದ್ದು 2026ರಲ್ಲಿ ಒಂದು ಸಂತಾನದ ಅನುಕೂಲತೆಗಳು ತುಲಾರಾಶಿಯವರಿಗೆ ಆಗುತ್ತೆ. ಗುರುಜಿ, ಈಗ ಆಸ್ತಿ ಖರೀದಿ, ಮನೆ ಕಟ್ಟುವಂಥದ್ದು ಅಥವಾ ವಾಹನ ಖರೀದಿ, ನಿವೇಶನ ಖರೀದಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 2026ರಲ್ಲಿ ಯಾವ ರೀತಿಯಾಗಿ ತುಲಾರಾಶಿಯವರು ಅವರಿಗೆ ಗ್ರಹಗತಿಗಳು ಇರುವಂಥದ್ದು ಫಲಗಳು ಎಷ್ಟರ ಮಟ್ಟಿಗಿದೆ? ನೋಡಿ, ಆಸ್ತಿ, ಭೂಮಿ, ವಾಹನ ಖರೀದಿಗೆ ಕಾರಕನಾದ ಮಂಗಳ ಗ್ರಹ ಮತ್ತು ನಿಮ್ಮ ತುಲಾರಾಶಿಯವರಿಗೆ ಚತುರ್ಥ ಭಾವಾಧಿಪತಿ ವರ್ಷವಿಡೀ 6ನೇ ಮನೇಲಿ ಇರುವಂಥದ್ದು. ಸೊ ಆಸ್ತಿ ಖರೀದಿ ವಿಚಾರದಲ್ಲಿ ಖಂಡಿತ ನೀವು ಮಾಡ್ತೀರಾ. ಆದರೆ ಆಸ್ತಿಗೆ ತಕ್ಕಂಥ ಒಂದು ಸ್ವಲ್ಪ ಸಾಲಗಳು ಜಾಸ್ತಿ ಆಗುತ್ತೆ. ವಾಹನ ಖರೀದಿ ಆಗಿರ್ಬೋದು, ಮನೆ ಖರೀದಿ ಆಗಿರ್ಬೋದು, ಆಯಾ ಸಾಲಗಳು ಅದು ಆಗ್ತಾನೆ ಇರುತ್ತೆ. ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬೇಕು. ಅದನ್ನು ನೀವು ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಮೊದಲನೇ ಅರ್ಧ ಭಾಗದಲ್ಲಿ ಜೂನ್ವರೆಗೂ ನಿಮಗೆ ನಿಮ್ಮ ಹೆಸರಲ್ಲಿ ರಿಜಿಸ್ಟ್ರೇಷನ್ಸ್ಗಳಾಗುವಂಥದ್ದು. ಜೂನ್ ನಂತರ ಕೂಡ ರಿಜಿಸ್ಟ್ರೇಷನ್ ಆಗುತ್ತೆ. ಆದರೆ ಅವಾಗ ಒತ್ತಡ ಜಾಸ್ತಿ ಆಗುತ್ತೆ. ಏನೇ ಮಾಡಿಕೊಂಡ್ರು ಕೂಡ ಮೊದಲನೇ ಅರ್ಧ ಭಾಗದಲ್ಲಿ ಎಲ್ಲವೂ ಫಲಿಸುತ್ತೆ. ಅದನ್ನು ಆ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಇನ್ನು ಗುರುಜಿ, ದೋಷಗಳು ಮತ್ತು ಯೋಗಗಳು ಅಂತ ಹೇಳಿ ತಗೊಂಡಾಗ ತುಲಾರಾಶಿಯವರಿಗೆ ಸಿಗ್ತಾ ಇರುವಂತಹ ಯೋಗಗಳು 2026ರಲ್ಲಿ ಹೇಗಿದೆ? ದೋಷಗಳು ಎದುರಾದರೆ ಏನು ಪರಿಹಾರವನ್ನು ಮಾಡ್ಕೊಳ್ಬೇಕು ಗುರು? ನೋಡಿ, ಜಾತಕದಲ್ಲಿ ಗುರು ಬಲಿಷ್ಠವಾಗಿದ್ದರೆ ಹಂಸಯೋಗ ನಿರ್ಮಾಣವಾಗುವಂಥದ್ದು. ನಿಮಗೆ ಹಂಸಯೋಗ ಬಂದರೆ ಧನ, ಸಂತಾನ, ಸ್ವಂತ ಮನೆ, ಶುಭ ಕಾರ್ಯ ಈ 4 ಕೂಡ ನಿಮಗೆ ಜರುಗುವಂಥದ್ದು. ಖಂಡಿತವಾಗಿ 2026ರಲ್ಲಿ ತುಂಬ ವಿಶೇಷವಾಗಿ ತುಲಾರಾಶಿಯವರಿಗೆ ಎಲ್ಲ ವಿಚಾರದಲ್ಲಿ ಈ ಅನುಕೂಲತೆಗಳು ಹೆಚ್ಚಾಗುತ್ತೆ. ಆದರೆ ದೋಷಗಳಂತ ಬಂದಾಗ ತುಲಾರಾಶಿಯವರಿಗೆ ರಾಹುಕೇತು ದೋಷ ಉತ್ಪತ್ತಿ ಆಗ್ತಾ ಇರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರ ದರ್ಶನ, ರಾಹುಕೇತುಗೆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ದರ್ಶನ ಅಥವಾ ಘಾಟಿ ಸುಬ್ರಹ್ಮಣ್ಯ, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಅಥವಾ ಕಾಳಹಸ್ತೀಶ್ವರ ಅಂತ ಒಂದು ತಿರುಪತಿ ಹತ್ರ ಕಾಳಹಸ್ತಿ ಒಂದು ದೇವಸ್ಥಾನ ಬರುತ್ತೆ, ಅಲ್ಲಿ ರಾಹುಕೇತು ದೋಷಕ್ಕೆ ಪರಿಹಾರ ಮಾಡಿಕೊಳ್ಳುವಂಥದ್ದು 2026ರಲ್ಲಿ ದೋಷ ಅದು ಬರ್ತಾ ಇದೆ. ಅದಕ್ಕೆ ಪರಿಹಾರ ಆ ರೀತಿ ಮಾಡ್ಕೋಬೋದು. ಮತ್ತು ಯೋಗಗಳಲ್ಲಿ ಹಂಸಯೋಗ ಮತ್ತು ಪರಿಹಾರಗಳಂತ ಬಂದಾಗ ಆದಷ್ಟು ಏನಾಗುತ್ತೆ ಅಂದರೆ ಈಗ ಒಂದು ರಾಹುಕೇತುವಿನ ದೋಷವಾಗಿರ್ಬೋದು ಮತ್ತು ಬರುವಂಥ ಬೇರೆ ಎಲ್ಲ ದೋಷಗಳಿಗೆ ಶಿವನ ಆರಾಧನೆ ತುಂಬ ಒಳ್ಳೇದು ಕೊಡುತ್ತೆ. ಅದಕ್ಕೆ ಶಿವಲಿಂಗಕ್ಕೆ ಕಬ್ಬಿನ ಹಾಲಿನ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು. ಅಮಾವಾಸ್ಯೆಗೆ ಒಂದ್ಸತಿ ಅದರ ಜೊತೆಯಲ್ಲಿ ಮೊಸರು, ಹಸಿ ಹಾಲು, ಜೇನುತುಪ್ಪ ಮಿಶ್ರಣ ಮಾಡಿದ್ರೆ ಒಳ್ಳೆಯದು. ಇಲ್ಲ ಅಮಾವಾಸ್ಯೆ ಆಗಲ್ಲ, ಪ್ರತಿ ಸೋಮವಾರ ಕೂಡ ಮಾಡ್ಬೋದು ಈ ವರ್ಷದಲ್ಲಿ. ಈ ರೀತಿ ಕನಿಷ್ಠ ಅಂದರೂ ಕೂಡ ನೀವು 9 ಸೋಮವಾರಗಳು ಈ ವರ್ಷದಲ್ಲಿ ತುಲಾರಾಶಿಯವರು ಮಾಡಿದ್ರೆ ಒಳ್ಳೆಯದು. ಮತ್ತು ಆದಷ್ಟು ನೀವು ಒಂದು ದೇವಸ್ಥಾನಗಳಿಗೆ ಒಂದು ತೆಂಗಿನಕಾಯಿ ಅಥವಾ ದುರ್ವೆಯನ್ನು ದೇವಸ್ಥಾನದಲ್ಲಿ ನೀಡಿ, ಮತ್ತು ಆದಿತ್ಯ ಹೃದಯದ ಪಠನೆ ಮಾಡುವಂಥದ್ದು, ಸೂರ್ಯ ಅಷ್ಟಕ ಪಠನೆ ಮಾಡುವಂಥದ್ದು ಮುಂಜಾನೆ ಹೊತ್ತು, ಸೂರ್ಯ ನಮಸ್ಕಾರಗಳನ್ನು ನೆರವೇರಿಸುವಂಥದ್ದು, ಈ ರೀತಿ ಒಂದು ಪರಿಹಾರ ಭಾಗವಾಗಿ ತುಲಾರಾಶಿಯವರಿಗೆ 2026ರಲ್ಲಿ ಮಾಡ್ಕೋಬೋದು. ಎಲ್ಲ ಓವರಾಲ್ ಆಗಿ ನೋಡಿದ್ರೆ ಈ 100ರಲ್ಲಿ 70% 70% ಇಸ್ ಗುಡ್ ಫಾರ್ ತುಲಾರಾಶಿ ಅಂತ ಹೇಳ್ತೀವಿ. ಉಳಿದಂಥ 30% ಏನು ನೆಗೆಟಿವ್ ಏನಿದೆ ಅದಕ್ಕೆ ನಾವು ಈ ಪರಿಹಾರಗಳನ್ನ ಸೂಚಿಸ್ತಾ ಇದ್ದೀವಿ. ಗುರುಜಿ, ನಿಮ್ಮ ಒಂದು ವಿಶೇಷ ಸೂಚನೆ, ತುಲಾರಾಶಿಯವರು ಎಷ್ಟು ಎಚ್ಚರಿಕೆಯಿಂದ ಇರಬೇಕು ಈ ವರ್ಷ? ನೋಡಿ, ತುಲಾರಾಶಿಯವರ ವಿಚಾರದಲ್ಲಿ ನಾನು ಹೇಳಿದೆ, ಈ ಒಂದು ಪ್ರಾಪರ್ಟಿ ತಗೊಳ್ಳೋ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲತೆಗಳು ಜಾಸ್ತಿ ಇದೆ. ಆದರೆ ಲೋನ್ಸ್ ತಗೊಳ್ಳೋ ವಿಚಾರದಲ್ಲಿ, ಆಮೇಲೆ ನೀವು ಯಾರಿಗಾದರೂ ಹಣಕಾಸು ಕೊಡೋ ವಿಚಾರದಲ್ಲಿ ನೀವು ಎಷ್ಟೇ ಪೇಪರಲ್ಲಿ ಬರ್ಸ್ಕೊಂಡು ಎಷ್ಟೇ ಇದು ಮಾಡಿದ್ರು ಕೂಡ ನಿಮಗೆ ಅವರು ರೀಪೇಮೆಂಟ್ ಎಬಿಲಿಟಿ ಚೆಕ್ ಮಾಡಿಕೊಂಡೆ ಅಥವಾ ಒಂದು ಅವ್ರ ಕಡೆಯಿಂದ ಏನೋ ಒಂದು ಸೆಕ್ಯೂರಿಟಿ ತೊಗೊಂಡೆ ಹಣ ಕೊಟ್ಟರೆ ಒಳ್ಳೆಯದು. ಇಲ್ಲಾಂದರೆ ಅದರ ವಿಚಾರವಾಗಿ ಕಿರಿಕಿರಿಗಳು, ವ್ಯಾಜ್ಯಗಳು, ಭೂಮಿ ವಿಚಾರ ಅಥವಾ ಹಣ ಕೊಡುಕೊಳ್ಳುವಿಕೆ ವಿಚಾರದಲ್ಲಿ ವ್ಯಾಜ್ಯಗಳು ನಿರ್ಮಾಣ ಆಗುತ್ತೆ. ಅದರ ಬಗ್ಗೆ ತುಲಾರಾಶಿಯವರು 2026ರಲ್ಲಿ ಎಚ್ಚರಿಕೆಯಿಂದ ಇರಬೇಕಮ್ಮ. ಗುರುಜಿ, ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ತುಲಾರಾಶಿಯವರ 2026ರ ವರ್ಷ ಭವಿಷ್ಯ ಯಾವ ರೀತಿ ಆಗಿದೆ ಅಂತ ಹೇಳಿ 8 ಅಂಶಗಳು, ಶಿಕ್ಷಣ, ಆರೋಗ್ಯ, ಹಣಕಾಸು, ಉದ್ಯೋಗ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ವಿಶೇಷ ಸೂಚನೆಯನ್ನು ಕೂಡ ನೀಡಿದ್ದೀರಾ ಗುರುಜಿ. ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಹುಮುಖ್ಯವಾಗಿ ತುಲಾರಾಶಿಯವರು ಗುರೂಜಿ ಹೇಳಿದಂತಹ ಸೂಚನೆಯನ್ನು ಫಾಲೋ ಮಾಡಿ ಹಾಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.